ನೀವು ಎಸ್ ಐ ಪಿಲಿ ಇನ್ವೆಸ್ಟ್ ಮಾಡಿ ಹೋಮ್ ಲೋನ್ ಇಂಟ್ರೆಸ್ಟ್ ಫ್ರೀ ಮಾಡ್ಕೊಳ್ಳಿ ಅನ್ನೋ ಮಾತನ್ನ 1000 ಸತಿ ಕೇಳಿರ್ತೀರಾ ಅಲ್ವಾ? ಆದ್ರೆ ಇಲ್ಲಿ ಒಂದು ಪ್ರಶ್ನೆ, ನೀವು ಎಸ್ ಐ ಪಿ ಮಾಡೋ ಬದಲು EMI ಅನ್ನ ಹೆಚ್ಚಿಸಿ ಲೋನ್ ಅನ್ನ ಬೇಗ ಮುಗಿಸೋದು ಒಳ್ಳೇದಲ್ವಾ? ಬನ್ನಿ ತಿಳ್ಕೊಳ್ಳೋಣ. ಅಜಯ್ 50 ಲಕ್ಷ ಹೋಮ್ ಲೋನ್ ತೆಗೆದುಕೊಂಡಿದ್ದಾರೆ, 7.5% ಇಂಟ್ರೆಸ್ಟ್ 20 ವರ್ಷಕ್ಕೆ. ಅವರ EMI 40,280. ಆಪ್ಷನ್ 1 ನಾರ್ಮಲ್ EMI ಪ್ಲಸ್ ಪ್ಯಾರಲಲ್ SIP ಶುರು ಮಾಡೋದು. EMI ಕಟ್ಟೋ ಜೊತೆಗೆ ಅಜಯ್ 8,000 ರೂಪಾಯಿ ಪ್ರತಿ ತಿಂಗಳು SIP ನಲ್ಲಿ ಹಾಕ್ತಾ ಬಂದ್ರು. 20 ವರ್ಷಗಳ ಅವಧಿಗೆ 12% ರಿಟರ್ನ್ ಅಸ್ಯೂಮ್ ಮಾಡಿ. 20 ವರ್ಷಗಳಲ್ಲಿ ಮನೆ ಅಪ್ರಿಸಿಯೇಷನ್ 7% ಕನ್ಸಿಡರ್ ಮಾಡಿದ ಮೇಲೆ ಟೋಟಲ್ ಇನ್ಫ್ಲೋ ಸುಮಾರು 2.67 ಕೋಟಿ ಆಗುತ್ತೆ. ಅದರಲ್ಲಿ EMI ಪ್ಲಸ್ SIP 1.16 ಕೋಟಿ ಕಟ್ ಮಾಡಿದ್ರೆ ನೆಟ್ ರಿಟರ್ನ್ ಸುಮಾರು 1.51 ಕೋಟಿ ಆಗುತ್ತೆ. ಈಗ ಆಪ್ಷನ್ 2 EMI ಅನ್ನು ಹೆಚ್ಚಿಸಿ. ಅಜಯ್ EMI ಹೆಚ್ಚಿಸಿ ಲೋನ್ 14 ವರ್ಷದಲ್ಲಿ ಮುಗಿಸ್ತಾರೆ. ಮೊದಲ 14 ವರ್ಷ SIP ಇಲ್ಲ. ನಂತರ ಮುಂದಿನ 6 ವರ್ಷಗಳಲ್ಲಿ 48,280 ರೂಪಾಯಿ ಪ್ರತಿ ತಿಂಗಳು SIP ನಲ್ಲಿ ಹಾಕ್ತಾ ಬರ್ತಾರೆ. 12% ರಿಟರ್ನ್ ಅಸ್ಯೂಮ್ ಮಾಡಿ. 20 ವರ್ಷಗಳಲ್ಲಿ ಟೋಟಲ್ ಇನ್ಫ್ಲೋ ಸುಮಾರು 2.43 ಕೋಟಿ. ಟೋಟಲ್ ಔಟ್ಫ್ಲೋ ಕೂಡ 1.16 ಕೋಟಿ. ನೆಟ್ ರಿಟರ್ನ್ ಸುಮಾರು 1.28 ಕೋಟಿ. ಅಂದ್ರೆ ಆಪ್ಷನ್ 2 ಆಪ್ಷನ್ 1ಕ್ಕಿಂತ 23 ಲಕ್ಷ ಕಮ್ಮಿ. ಕಾರಣ ಸರಳ, ಆಪ್ಷನ್ 1ರಲ್ಲಿ 8,000 SIP 20 ವರ್ಷ ಕಾಂಪೌಂಡಿಂಗ್ ಲಾಭವನ್ನು ಪಡೆಯುತ್ತೆ. ಆಪ್ಷನ್ 2 ನಲ್ಲಿ 48,280 ಕೇವಲ 6 ವರ್ಷಕ್ಕೆ ಮಾತ್ರ ಬೆಳೆಯುತ್ತೆ, ಕಾಂಪೌಂಡಿಂಗ್ ಪಡೆಯುತ್ತೆ. ಸಣ್ಣ ಮೊತ್ತ ಪ್ಲಸ್ ಹೆಚ್ಚು ಸಮಯ, ದೊಡ್ಡ ಮೊತ್ತ ಪ್ಲಸ್ ಕಮ್ಮಿ ಸಮಯ. ಈ ಉದಾಹರಣೆಯಲ್ಲಿ ನಾರ್ಮಲ್ EMI ಜೊತೆಗೆ ಪ್ಯಾರಲಲ್ SIP ಮಾಡಿದ್ರೆ ಲೋನ್ ಬೇಗ ಮುಗಿಸಿ ವೆಲ್ತ್ ಹೆಚ್ಚು ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಕಾಂಪೌಂಡಿಂಗ್ ಬೆನಿಫಿಟ್ ಹೆಚ್ಚು ಸಮಯ ಸಿಗುತ್ತೆ. ಮುಂದೆ ಯಾವ ಟಾಪಿಕ್ ಅನ್ನು ಎಕ್ಸ್ಪ್ಲೇನ್ ಮಾಡಬೇಕು ಕಮೆಂಟ್ ನಲ್ಲಿ ತಿಳಿಸಿ. ಗ್ರೋ ಕನ್ನಡ ಫಾಲೋ ಮಾಡಿ.